ಸರ್ಕಾರಗಳು ಬಿಗಿಪಟ್ಟಿಟ್ಟಿದ್ದೇವೆ. ಕೇಂದ್ರ ಸರ್ಕಾರ ಜಲ ಸಚಿವರು ಬಂದರೂ ಅವ್ರಿಗೆ ಒಪ್ಪಿಗೆ ಕೊಟ್ಟಿಲ್ಲ. ಇಲ್ಲ ನೋಡ್ರಿ, ಇದು ನಡೆದು ಸುಮಾರು 10-15 ವರ್ಷ ಆಯಿತು. ಇದೇನು ಹೊಸದೇನಲ್ಲ. NWDA ಕೇಂದ್ರ ಸರ್ಕಾರದ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಅಥಾರಿಟಿ ಅವರು ಈ ನದಿ ಜೋಡಣೆಯ 2 ಭಾಗ ಮಾಡಿದ್ದಾರೆ, ಹಿಮಾಲಯನ್ನು ಮತ್ತು ಈ ಕಡೆ ಪೆನಿನ್ಸುಲರ್ ಅಂತ. ವಿದ್ಯಾ ಇದರಿಂದ ಕೆಳಗಡೆ ಇರೋದು. ಇಲ್ಲಿ ಗೋದಾವರಿ, ಮಹಾನಂದಿ, ಕಾವೇರಿ, ಕೃಷ್ಣ ಈ 4 ನದಿಗಳ ಜೋಡಣೆ ಮಾಡಬೇಕಾದ್ರೆ ಎಲ್ಲ ರಾಜ್ಯಗಳಿಗೆ ಆ ಪಾಲನ್ನು ಹಂಚಬೇಕು ಅನ್ನುವಂಥದ್ದು ಒಂದು ನೀತಿ. ಮೊದಲನೇ DPR ಮಾಡಿದಾಗ ನಮಗೆ 130 TMC ನೀರು ಇಟ್ಟಿದ್ದರು. 2ನೇ DPR ಮಾಡಿದಾಗ ಅದನ್ನು ಕಡಿಮೆ ಮಾಡಿದರು. ಮತ್ತೆ ಚೇಂಜ್ ಮಾಡಿದಾಗ ಇನ್ನಷ್ಟು ಕಡಿಮೆ ಮಾಡಿದ್ದಾರೆ. ಇದರಿಂದ ಕರ್ನಾಟಕಕ್ಕೆ ಕನ್ನೆ ಆಗುತ್ತೆ ಅಂಥೇಳಿ ನಾನು ನೀರಾವರಿ ಸಚಿವ ಇದ್ದಾಗಲೇ ಅದಕ್ಕೆ ವಿರೋಧ ಮಾಡಿ ನಮ್ಮ ವಕೀಲರು ಕೂಡ ಅಲ್ಲಿ ಕಳಿಸಿ ವಾದವನ್ನು ಕೂಡ ನಾವು ಮಾಡಿದ್ವಿ. ಈಗಲೂ ಕೂಡ ನಮ್ಮ ಕರ್ನಾಟಕದ ಪಾಲೇನಿದೆ ಅದು ಸಂಪೂರ್ಣವಾಗಿ ನಮ್ಗೆ ಸಿಗಬೇಕು. ಇಲ್ಲದೇ ಇದ್ದರೆ ಅದನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕ ರಾಜ್ಯ ಸರ್ಕಾರ ಅದಕ್ಕೆ ಒಪ್ಪಿಗೆ ಸೂಚಿಸಬಾರ್ದು. ಇಲ್ಲದಿದ್ದರೆ ಆ ನದಿ ಜೋಡಣೆಯ ಲಾಭ ಕೇವಲ ಆಂಧ್ರ, ತಮಿಳುನಾಡಿಗೆ ಮಾತ್ರ ಹೋಗುತ್ತೆ. ನಮ್ಮ ಕರ್ನಾಟಕಕ್ಕೆ ಅನ್ಯಾಯ ಆಗುತ್ತೆ. ಅನ್ಯಾಯ ಆಗಕ್ಕೆ ಬಿಡಬಾರ್ದು. ಅದು ಯಾವುದೇ ಕಾರಣಕ್ಕೂ ಒಪ್ಕೋಬಾರ್ದು. ಮತ್ತು ಮುಖ್ಯಮಂತ್ರಿಗಳು ಇವತ್ತು ಇದು ಭಾಳ ಪ್ರಮುಖವಾಗಿರುವಂಥ ಒಂದು ಯೋಜನೆ, ಭವಿಷ್ಯದ ಯೋಜನೆ. ಅಂದರೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಅಂತಾರಾಜ್ಯ ನದಿಗಳಲ್ಲಿ ಏನಾದರೂ ಹೆಚ್ಚಿನ ಪಾಲು ಸಿಗುವಂಥ ಅವಕಾಶ ಇದ್ದರೆ ಈ ನದಿ ಜೋಡಣೆಯಲ್ಲಿದೆ. ಯಾಕಂದರೆ ಕರ್ನಾಟಕದ 2 ಪ್ರಮುಖ ಜೀವ ನದಿಗಳಾದ ಕೃಷ್ಣ ಮತ್ತು ಕಾವೇರಿ 2 ಜಲಾನಯನದಲ್ಲಿ ನಾವು ಹೆಚ್ಚುವರಿ ನೀರನ್ನು ಪಡ್ಕೋಬೋದು. ಹೀಗಾಗಿ ಇದು ಮಹತ್ವವಿರೋದರಿಂದ ಮುಖ್ಯಮಂತ್ರಿಗಳು ಕೂಡಲೇ ಸರ್ವಪಕ್ಷ ಸಭೆಯನ್ನು ಕರಿಬೇಕು. ನಮ್ಮ ನಿಲುವನ್ನು ಗಟ್ಟಿಯಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತು ನೀರಾವರಿ ಇಲಾಖೆಗೆ, ಜಲಶಕ್ತಿ ಇಲಾಖೆಗೆ ಹೇಳಬೇಕಾಗತ್ತೆ. ಅದನ್ನು ಅವರು ಮಾಡ್ತಾರಂತ, ಅದು ಮಾಡಬೇಕಂತ ಹೇಳಿ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ.